ಮಗ ಎಲ್ಲ ನಿಮ್ಮ ಯಜಮಾನರು ಅವರು ಎಲ್ಲೋ ಡಾಕ್ಯುಮೆಂಟ್ಸ್ ಎಲ್ಲ ತೊಗೊಂಡೋಗಿದ್ದಾರವ, ಮನೆ ಡಾಕ್ಯುಮೆಂಟ್ಸು ಸ್ವಲ್ಪ ಚೆಕ್ ಮಾಡಿಸ್ಕೊ ಬರ್ತೀನಿ ಅಂತ ಹೋದರು. ಸರಿ ಕಣವ, ಸ್ವಲ್ಪ ಹೊತ್ತು ಮಾಡ್ಕೊತೀನಿ, ಬಂದರೆ ಹೇಳ್ಸು. ಸರಿಯವ. ಇವಾಗ ಬಂದ್ರಾ? ಹೋಗಿದ್ದ ಕೆಲಸ ಏನಾಯ್ತು? ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟಾಗಿದೆಯಾ ಅಂತ? ಏನು ಕರೆಕ್ಟಾಗೈತೆ? ಎಲ್ಲ ನಿಮ್ಮ ದೊಡ್ಡಪ್ಪನ ಹೆಸರಲ್ಲಿ ಇರೋದು ಜಾಗ, ನಿಮ್ಮ ದೊಡ್ಡಪ್ಪನ ಹೆಸರಲ್ಲಿ ಇರೋದು ಮನೆ, ನೀವು ಕಟ್ಕೊಂಡಿರೋದು. ಹೌದಾ? ಈ ಜಾಗ ದೊಡ್ಡಪ್ಪನ ಹೆಸರಲ್ಲಿ ಇರೋದಾ? ಅಲ್ಲ ರೀ, ಅವ್ರು ಮೊದಲೇ ನಮ್ಮ ಹತ್ರ ಮಾತಾಡಲ್ಲ, ಇನ್ನು ಈ ಜಾಗ ನಮ್ಮ ಹೆಸರು ಮಾಡ್ಕೊಟ್ಟಂಗಾಯ್ತಾ? ಅದೆಲ್ಲ ಮನೆ ಕಟ್ಟೋಕ್ಕಿಂತ ಮುಂಚೆನೇ ಪ್ರಜ್ಞೆ ಇರಬೇಕಾಗಿತ್ತು ತಾನೆ, ಏನೋ ಚೆಕ್ ಮಾಡಿಸ್ಕೊಂಡು ಆಮೇಲೆ ತಾನೇ ಕಟ್ಟಬೇಕಾಗಿದ್ದು. ಸುಮ್ಮನೆ ತುಂಬ ಕೊಟ್ಬಿಟ್ರಿ ಏನಾದದು? ಅಯ್ಯೋ ಅಲ್ಲ ರೀ, ಈಗ ಏನು ಮಾಡೋದು ಮತ್ತೆ? ಈ ಮನೆ ಮಾರಬೇಕು ಅಂದರೆ ಜಾಗನೂ ಅಮ್ಮನ ಹೆಸರಲ್ಲಿ ಇರಬೇಕಲ್ವಾ? ಏನು ಮಾಡಂಗಿಲ್ಲ ಬಿಡು, ಅದೇ ಇರೋ ಗಂಟೆ ಇರ್ಬೋದು ಅಷ್ಟೇ. ಅವ್ರೇನಾರು ಒಪ್ಪಿ ಸೈನ್ ಹಾಕೊಡ್ತೀನಿ ಅಂದರೆ ಏನಾರು ಆಯ್ತದೆ. ಇವಾಗ ಹೋಗಿ ಕೆಣ್ಕಕ್ಕೆ ಹೋದ್ರೆ ಸುಮ್ಮನೆ ಆಯ್ತಾರ ಅವರು? ಖಂಡಿತ ಇಲ್ಲ ಕಣ್ರಿ, ಅವರಂತೂ ಸುಮ್ಮನಾಗೋದಿಲ್ಲ. ಮೊದಲೇ ನಮ್ಮ ಕಂಡ್ರಾಗೋದಿಲ್ಲ, ಇನ್ನು ನಾವೇ ಹೋಗಿ ಸಿಕ್ಬಿದ್ದಂಗೆ ಆಗುತ್ತೆ. ಇನ್ನು ಮನೆಯಿಂದ ಖಾಲಿ ಮಾಡ್ಕೊಂಡು ಹೋಗ್ಬೇಕಾಯ್ತದೆ ಅಷ್ಟೇ. ಅವ್ರಿಗೆ ಮೊದಲೇ ನಮ್ಮ ಕಂಡ್ರೆ ಆಗಲ್ಲ. ಏನಪ್ಪ ಏನು ನಿಮ್ಮಪ್ಪ ಸುಮ್ಮನೆ ಮಾತಾಡ್ತಿದ್ರು, ನಿಮ್ಮ ಅಪ್ಪನೋ ನಿಮ್ಮ ಅಮ್ಮನೂ? ಹೋಗು ಸುಮ್ಮನೆ ಇದನ್ನ ಹಚ್ಕೊಂಡು ಅಲ್ಲಿ ಬೇರೆ ನಾವು ದುಡ್ಡು ಕೊಡ್ತೀವಿ ಅಂತ ಬಿಲ್ಡಪ್ ಕೊಟ್ಟು ಬಂದ್ವಿ. ಈಗ ಏನು ಮಾಡೋದೀಗ? ಆ ಮನೇನೂ ಕೈ ಬಿಟ್ಟು ಹೋಯ್ತದೆ, ಈ ಮನೆ ಇಲ್ದಂಗೆ ಆಯ್ತದೆ ಅಂದ್ಬಿಡು. ನಿಜವಾಗ್ಲೂ ನಾವು ದಿಕ್ಕೇಟಂಗೆ ಆದೋ ಕಣ. ನಾನೇನು ಮಾಡಲಿ ಅದಕ್ಕೆ? ನಿಮ್ದೊಳ್ಳೆ ಸರಿ ಆಯ್ತಲ್ಲ, ನಾನು ಏನು ಮಾಡಲಿ? ಇವಾಗ ನಾನು ನಮ್ಮ ಅಮ್ಮನ ಒಪ್ಸಿರ್ಲಿಲ್ವಾ ಈ ಮನೆ ಮಾರ್ಬಿಟ್ಟು ಆ ಮನೆ ಬಿಡಿಸ್ಕೊಳ್ಳೋಣ ಅಂದ್ಬಿಟ್ಟು? ಇದು ಈ ಥರ ಆಗಿದೆ ಅಂತ ನನಗೇನು ಗೊತ್ತು? ಏನೋ ನಮ್ಮ ಮನೆ ಬರೋ ಸರಿಯಿಲ್ಲ ಬಿಡು ಸುಮ್ಮನೆ. ಏನು ತೆಗೆತ್ತು? ನಿಜವಾಗ್ಲೂ ನೆಮ್ಮದಿ ಅನ್ನೋದಿಲ್ಲಪ್ಪ. ನಿಮ್ಮ ಅಪ್ಪ ಅಮ್ಮಗೆ ಪರಿಜ್ಞಾನ ಬೇಡವಾ? ಹೆಂಗೆ ಬರ್ಕೊಟ್ರು ಅವ್ರ ಮನೇನ? ಹಂಗಂದ್ರೆ ನಿಮ್ಗೆ ಏನು ಅಧಿಕಾರ ಇರಲಿಲ್ವಾ ಜಾಗದ ಮೇಲೆ? ಏನು ಅಧಿಕಾರ ಇರಲಿಲ್ವಾ ಹೇಳಿ? ಏಕ್ ತುಂಬ ಅವಳು ಬರ್ಕೊಟ್ಬಿಟ್ರು ಅಂದರೆ ಮನೆ ಕಟ್ಸ್ಕೊಟ್ಲು, ಜಾಗನ ತೆಗೆದುಕೊಟ್ಟಿದ್ಲು ಅವಳು. ಜಾಗ ಅವ್ರದ್ದೇ ತಾನೆ, ಅದ್ರಲ್ಲಿ ನಮ್ಮ ಥರ ಅಧಿಕಾರ ಇರೋದು. ಅವಳ ಒಬ್ಬಳಿಗೆ ಅಧಿಕಾರ ಇದೆಯಾ? ನನಗಂತೂ ನಿಜವಾಗ್ಲೂ ತಲೆ ಕೆಟ್ಟಿ ಕೆರೆ ಹಿಡ್ದಂಗೆ ಆಗದೆ. ಆ ಶಾಂತ ಕುಂತಾವು ದುಡ್ಡು ಇಸ್ಕೊಂಡು ಕೊಟ್ಟಿದ್ರಂತೆ 5,000 ರೂಪಾಯಿನ. ಏನು ಬಿಲ್ಡಿಂಗಿಂದ 150 ಸತಿ ಫೋನ್ ಮಾಡವ್ರೆ. ಥೂ, ಏನತ್ತಾಗೆ ಸುಮ್ಮನೆ ಇಲ್ಲಿದ್ದೋ ನಾವು ಆರಾಮಾಗಿರ್ಬೇಕಾಗಿತ್ತು. ನಾವು ಸುಮ್ಮನೆ ಹೋಗಿ ತಗ್ಲಾಕಣಾಗಾಯ್ತು. ನೀವೇ ಅಲ್ವಾ ಬಾ ಹೋಗೋಣ ಬಾ ಹೋಗೋಣ ಬಾ ಹೋಗೋಣ ಅನ್ಕೊಂಡು ಹಂಗೆ ಹೋಗಿದ್ದು. ಈಗ ನೋಡಿ ಯಾವ ಥರ ಆಯಿತು ಅಂದ್ಬಿಟ್ಟು. ಮಾತಾಡಬೇಡ ನೀನು. ನಿಮ್ಮ ಅಮ್ಮನ ಜೊತೆ ನಿಮ್ಮ ಅಪ್ಪನ ಜೊತೆ ಜಾಗ ಆಡ್ಕೊಂಡು ನೀನು ನಾನು ಕರ್ಕೊಂಡು ಹೋಗಿದ್ದು. ನನ್ನ ಮೇಲೆ ಕೇಳ್ತಿದ್ದೀನಿ ನೀನು? ನಾನು ಹೊಲ್ತ ಕೆಲಸ ಮಾಡ್ತಿದ್ದೆ, ನಾನು ಬಂದು ಬಾ ಹೋಗೋದ ಅಂದ್ಬಿಟ್ಟು ಕರ್ಕೊಂಡು ರುಕ್ಮಿಣಿ ಮನೆಗೆ ಹೋಗಿದ್ದಾರು ನಾನಾ? ಅಯ್ಯೋ, ನೀವು ಸುಮ್ಮನೆ ಸಮಯ ನೋಡ್ಕೊಂಡು ನನ್ನ ಜಗಳಕ್ಕೆ ಬೀಳಕ್ಕೆ ಬರಬೇಡಿ ನೀವು. ಈಗ ಅದು ಮಾತಾಡಿ ಏನು ಪ್ರಯೋಜನ ಇಲ್ಲ. ಇವಾಗ ಬರೋದೇನು ಅಂತ ಮುಂದೆ ಬರೋದನ್ನ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೋಬೇಕು ಹೊರತು ಸುಮ್ಮನೆ ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ಕೊಂಡು ಕೂತ್ಕೊಂಡ್ರೆ ಯಾವ ಪ್ರಾಬ್ಲಮ್ ಸಾಲ್ವ್ ಆಗಲ್ಲ. ಅರ್ಥ ಮಾಡ್ಕೊಳ್ಳಿ ಸ್ವಲ್ಪನಾದ್ರು. ಏನು ಅರ್ಥ ಮಾಡ್ಕೊಂಡರು? ಏನು ಅರ್ಥ ಮಾಡ್ಕೊಂಡರು? ನೋಡಿ, ಈಗ ನಾವು ಜಗಳಾಡೋದ್ರಲ್ಲಿ ಏನು ಪ್ರಯೋಜನ ಇಲ್ಲ. ಮುಂದೆ ಏನು ಮಾಡಬೇಕು ಅದ್ರ ಬಗ್ಗೆ ಯೋಚನೆ ಮಾಡಿ. ಸುಮ್ಮನೆ ಏನು ಮಾಡೋದು ಇವಾಗ? ಏನು ಮಾಡೋದು ನನಗೊಂದು ಗೊತ್ತಾಯ್ತಿಲ್ಲ. ಇನ್ನು ಜಾಗ ನಿಮ್ಮ ಹೆಸರಿಲ್ಲ ಅಂದ್ರೆ ಮನೆಯೂ ಇಲ್ಲ. ಅಟ್ಲೀಸ್ಟ್ ಗ್ರಾಂಟ್ಗಾರೇ ಕಟ್ತಿದ್ರೆ ಅದೊಂಥರ ಲೆಕ್ಕ ಬತ್ತಿತ್ತು. ಇದೇನಿಲ್ಲ, ಇವರು ಬೇರೆ ಜಾಗದಲ್ಲಿ ಮನೆ ಕಟ್ಬಿಟ್ಟಿದ್ದು ನಮ್ದು ಅನ್ನೋಕ್ಕಾಯ್ತದ? ಅದೇ ಗೊತ್ತಾದ್ರಿ ಮನೆಯಿಂದನೂ ಹೋಗ್ಬೇಕಾಯ್ತದ ಅಷ್ಟೇ. ಸದ್ಯಕ್ಕೆ ಆ ವಿಷಯ ನಾವು ಯಾರ ಹತ್ರನೂ ಹೇಳ್ಬೇಡಿ. ಅದು ಯಾಕೆ ಬೇಕು? ಆಮೇಲೆ ಎಲ್ಲಿಗೋಗಿ ನಿಂತ್ಕೊಳ್ಳೋದು ಹೇಳಿ? ಏನು ಮಾಡೋದು ಅಂತಲೇ ಗೊತ್ತಾಯ್ತಲ್ಲ ಸ್ವಲ್ಪನೂ. ಏನು ರವ, ಏನಾಯ್ತು? ಕುತ್ಕಮ್ಮ. ಏನವ ಏನಾಯ್ತು? ಡಾಕ್ಯುಮೆಂಟ್ಸ್ ಚೆಕ್ ಮಾಡ್ಸಕ್ಕೆ ಹೋಗಿದ್ರು. ದೊಡ್ಡಪ್ಪನ ಹೆಸರು ಇದೆ ಅಂತಲ್ಲಮ್ಮ ಜಾಗ? ಹೌದಾ? ಅಲ್ಲ ಇಲ್ಲ ಕಣವ, ಅಪ್ಪನ ಹೆಸರು ಇದ್ದಿದ್ದು. ಅಲ್ಲಿ ಡಾಕ್ಯುಮೆಂಟ್ಸ್ ಹೇಳ್ತಾವ, ಸುಮ್ಮನಿರಿ. ನೀವು ಸರಿಯಾಗಿ ಚೆಕ್ ಮಾಡಿಲ್ಲಕ್ಕಂತೆ. ನನಗೇನಪ್ಪ ಗೊತ್ತು? ನನಗೇನು ಗೊತ್ತು? ನನಗೆ ಇದ್ರ ಬಗ್ಗೆ ನಿಮ್ಮ ಅಪ್ಪ ಅದನ್ನೇನು ಹೇಳಲಿಲ್ಲ ಕಣ್ಮಗ. ನಾವು ಆತತ್ರವಾಗಿ ಮನೆ ರೆಡಿ ಕಟ್ಬಿಟ್ಟು ಮೊದಲಿದ್ದ ಮನೆ ಉಂಟಿಸ್ಬಿಟ್ಟು ಅದೇ ಜಾಗ ಕಟ್ಟಿದ್ದಲ್ವಾ? ನಾವು ಅದ್ರ ಬಗ್ಗೆ ತಲೆಗೆಡ್ಸ್ಕೊಳ್ಳಿಲ್ಲ. ಈಗ ಹೆಂಗೆ ಮಾಡೋದು ಮಗ? ಏನಿಲ್ಲಮ್ಮ, ದೊಡ್ಡಪ್ಪ ಸೈನ್ ಹಾಕೊಡ್ತದಾ? ಇಲ್ಲ ಇಲ್ಲ ಇಲ್ಲ, ಅವರು ನಮ್ಮ ಕಂಡ್ರೆ ಹಾಕಿಲ್ಲ. ನಮ್ಮ ಜೊತೆ ಎಲ್ಲಿ ಮಾತಾಡ್ತಾರೆ ಅವರು? ನಮ್ಮ ಜೊತೆ ಮಾತಾಡೋದಿಲ್ಲ ಮೊದಲೇ. ಈಗೇನಾದ್ರು ನಿಮ್ಮ ಹೆಸರಲ್ಲದೆ ಅಂದ್ರೆ ಮನೆಯೇ ಬೇಕಾದ್ರೆ ಬಿಟ್ಟು ಓಡಿಸ್ಬಿಡ್ತಾರೆ. ಹೆಂಗೆ ಮಾಡೋದು ಇವಾಗ? ಅದೇ ಅವ್ರು ಗೊತ್ತಾಗ್ದಂಗೆ ಸುಮ್ಮನೆ ಇದ್ಬಿಟ್ರೆ ಬೆಸ್ಟು ಅಷ್ಟೇ. ಇನ್ನು ಅವ್ರಿಗೆ ಈ ವಿಷಯ ಹೋದ್ರೆ ಬೇಕಾದ್ರೆ ಮನೆ ಹಚ್ಕೊಡ್ಸೋಕ್ಕೂ ಎಸೋದಿಲ್ಲ ಅವರು. ಅದೇ ಹೆಂಗಾರಲ್ಲಿ ಕಣವ, ನಿಮ್ಮ ದುಡ್ಡಿಗೆ ಹೆಂಗೆ ಮಾಡ್ತೀರಿ? ಅದೇಮ್ಮ ಏನು ಮಾಡಬೇಕು ಅಂತಲೇ ಗೊತ್ತಾಯ್ತಾ ಇಲ್ಲ. ಹೆಂಗೋ ಇದೊಂದು ಮನೆ ಮಾಡಿಬಿಟ್ಟು ಆ ಮನೆ ಬಿಡ್ಸ್ಕೊಂಡು ನಿಮ್ಮದೇ ಇರೋದು ಅನ್ಕೊಂಡು ಯಾಕೋ ಈ ಥರ ಆಗ್ತಾ ಇದೆಯಲ್ಲ. ಆದರೂ ನಿಮ್ಮ ಅತ್ತೆ ಮಾವನಿಗೆ ಸ್ವಲ್ಪನೂ ಬುದ್ಧಿ ಇಲ್ಲ. ಸುಮ್ಮನಿರು. ಯಾಕೆ ಬರ್ಕೊಡ್ಬೇಕಾಗಿತ್ತು ಮನೇನ? ಎಲ್ಲರೂ ನಮ್ಮ ಗಂಡು ಮಗ ಅವನೇ, ಅವ್ನಿಗೆ ಬೇಕು ಅನ್ನೋದು ಸ್ವಲ್ಪನಾರು ಪರಿಜ್ಞಾನ ಇರಬೇಕಾಗಿತ್ತಾನೆ ನಿಮ್ಮ ಅತ್ತೆಗೂ ನಿಮ್ಮ ಮಾವನಿಗೂ. ಏನು ಪರಿಜ್ಞಾನ ಇಲ್ಲೋದ್ರಾಗ ಹಿಂಗೆ ಆಡಿದ್ರೆ ಚಂದನ? ಏನು ಮಾಡೋದು ಏನೋ ಗೊತ್ತಿಲ್ಲಮ್ಮ ನಿಜವಾಗ್ಲೂ. ನಾನು ಇದು ಹಚ್ಕೊಂಡು ಬೇರೆ ಅಲ್ಲಿ ಬೇರೆ ಹೇಳ್ಬಿಟ್ಟಿವಲ್ಲ. ಅವ್ರೇನಲ್ಲಿ ಇದು ರೆಡಿ ಮಾಡ್ಕೊತಾ ಇದ್ದಾರೋ ಹೆಂಗೋ? ಏನಾದರೂ ರೆಡಿ ಮಾಡ್ಕೊಳ್ಳಿ ಸುಮ್ಮನೆ. ಇವಾಗ ಇರೋ ಸಮಸ್ಯೆ ಬಗೆಹರಿಸು ಸಾಕು ಅನ್ನೋಂಗಾಗಿದೆ. ಅವ್ರು ರೆಡಿ ಮಾಡ್ಕೊತಾರೆ ಬಟ್ ನಾವೇನು ಮಾಡೋಕ್ಕಾಗುತ್ತೆ? ಇದೊಳ್ಳೆ ಸರಿ ಆಯ್ತಲ್ಲ? ಆಗಲ್ಲ, ಸ್ವಲ್ಪ ಅರ್ಥ ಮಾಡ್ಕೊ. ಸ್ವಲ್ಪನಾರಿ ನೀನು. ಏನು ಅರ್ಥ ಮಾಡ್ಕೋತಾರೆ? ಏನು ಅರ್ಥ ಮಾಡ್ಕೋತಾರೆ? ಇದೊಳ್ಳೆ ಸರಿ ಆಯ್ತಲ್ಲ ನಿಮ್ಮದು? ಇಲ್ಲಿ ನಮ್ಮ ಸಮಸ್ಯೆ ಬಗೆಹರಿಸ್ಕೊಂಡು ಸಾಕು ಅನ್ನೋಂಗಾಗಿದೆ. ಸುಮ್ಮನೆ ಒಳ್ಳೆ ಏನತ್ತಾಗೆ. ನೀನೆಲ್ಲ ದೊಡ್ಡದಾಗಿ ಹೇಳಿದ್ದು. ನೀನು ಮತ್ತೆ ಕಟ್ಕೊಂಡು ನಾನು ಸುಮ್ಮನೆ ಅಲ್ಲೋಗಿ ಹೇಳಿ ಈಗ ಏನು ಮಾಡೋದು ಅಂತಲೇ ತಲೆ ಬಿಡ್ತಲ್ಲ ನನಗಂತೂ. ಡಾಕ್ಯುಮೆಂಟ್ಸ್ ಗೊತ್ತಿಲ್ಲದೇ ಏನು ಈ ಥರ ಊರಾಗ ಕರ್ಕೊಂಡು ಇವತ್ತು ನಿಜವಾಗ್ಲೂ ತುಂಬ ಬೇಜಾರಾಯ್ತು ನನಗಂತೂ. ಏನು ಮಾಡಬೇಕು ಅನ್ನೋದೇ ಗೊತ್ತಾಯ್ತಿಲ್ಲ ತಗೆ. ನಿಮ್ದೊಳ ಸರಿ ಆಯ್ತಲ್ಲ, ನಮ್ಗೆ ಗೊತ್ತಿತ್ತು. ನಮಗೆ ಏನಿಗೆ ಆಡ್ತಾ ಇದ್ದೀರಾ ನೀವು? ಸುಮ್ಮನೆ ಬಾಯಿ ಮುಚ್ಕೊಂಡಿರಿ. ಅಲ್ಲ ಕಣಪ್ಪ, ನಮಗೇನು ಗೊತ್ತಿತ್ತಾ? ನಾವೇನು ಹೋಗಿ ಸುತ್ತಿ ಬಾಳಿಸಿ ನೋಡಿದ್ವಾ? ಇಷ್ಟು ದಿನ ಮನೇಲೇ ಇದ್ದಲ್ಲ ನೀನು. ಮನೆಯಲ್ಲಿ ಮೈನಾಗ ಬಂದು ಸೇರ್ಕೊಂಡು ಎಷ್ಟು ವರ್ಷ ಆಯಿತು. ಒಂದು ಸ್ವಲ್ಪ ಜವಾಬ್ದಾರಿ ತಗೊಂಡು ಓಡಾಡ್ಕೊಂಡು ಏನು ಡಾಕ್ಯುಮೆಂಟ್ಸ್ ತೆಗಿಸ್ಬೇಕಾಗಿತ್ತಾನೆ. ಇವಾಗ ನಿನ್ನ ಎಲ್ಪ್ಗೆ ನೀನು ಬಂದುಬಿಟ್ರೆ ನಾವೇನು ಮಾಡೋಕ್ಕಾಯ್ತದೆ? ಮಾರಿದ್ರೆ ಮಾರಲಿ, ಮಾರದಾರು ಇರಲಿ ಬಿಡು. ಮನೆ ಇದ್ದರೆ ನಾನು ಇರ್ತೀನಿ. ಇವಾಗ ಏನಂತ ಇವಾಗ ಪ್ರಾಬ್ಲಮ್ಮು? ಪರವಾಗಿಲ್ಲ ಬಿಡು, ಮಾರೋದೇ ತಪ್ಪಾಯ್ತು. ಮತ್ತೆ ಇನ್ಯಾಕೆ ಹಿಂಗೆ ಆಡಬೇಕಾಗಿತ್ತು? ನನಗೆ ಗೊತ್ತಿಲ್ವಾ ನಿಮ್ಮ ಬುದ್ಧಿ? ನಿಮಗೂ ಗೊತ್ತಿದೆ, ಸುಮ್ಮನಾಗಿರೋದು ಅಂತ ನನಗೆ ಗೊತ್ತು. ರೀ, ಅಮ್ಮನ ಬಗ್ಗೆ ನೀವು ಹಂಗೆಲ್ಲ ಮಾತಾಡಬೇಡಿ. ಇಲ್ದೋದೆಲ್ಲ ನಮ್ಮಮ್ಮ ಏನು ನಿಮ್ಮ ಅಮ್ಮನ ಥರ ಅಲ್ಲ. ಅಲ್ಲ ತಿರ್ಗಾ ಮತ್ತೆ ಮಾತಾಡ್ತೀಯಲ್ಲ ನೀನು ಹೆಂಗಂತವ್ರು ನೋಡು. ನಾನು ಇಲ್ಲಿದ್ದರೆ ನಾನು ಸುಮ್ಮನೆ ಕೂತಿದ್ನ, ನಾನು ಕೆಲಸಕ್ಕೆ ಹೋಗ್ತಿರ್ಲಿಲ್ವಾ? ಇವಾಗ ಆಯ್ತು, ಇವಾಗ ಸುಮ್ಮನೆ ಇದ್ದೇ ದೊಡ್ಡದು ಮಾಡ್ಕೊಂಡು ಕೂತ್ಕೊಳ್ಳೋದು ಬೇಡ. ಅದೇನು ಮುಂದೆ ನೋಡಿ. ಮುಂದೆ ನೋಡೋಕ್ಕಾಯ್ತದೆ? ಈಗ ನಿಮ್ಮ ದೊಡ್ಡಪ್ಪ ಸೈನ್ ಹಾಕಕ್ಕೆ ಒಪ್ಕೊಂಡ್ರೆ ಆಯ್ತದೆ. ಆಗ್ತಾರ ಅವರು? ಅಯ್ಯೋ, ಅವರಂತೂ ಹಾಕಲ್ಲ. ಸುಮ್ಮನೆ ಹೋಗ್ಬಿಟ್ಟು ಅವ್ರು ಗಲ್ಸ್ದಂಗೆ ಆಗುತ್ತೆ. ಬೇಡ ಕಣಪ್ಪ, ಅವ್ರನ್ನಂತೂ ಕೇಳೋಂಥದ್ದಿಲ್ಲ. ಅದು ಬಿಡಿ, ಈ ಮನೆ ಮಾರೋ ಆಸೆ ಇಲ್ಲೇ ಬಿಟ್ಟು ಹಾಕ್ಬೇಕಷ್ಟೇ. ಸರಿ, ಆ ಮನೆ ಎಗ್ರಿ ಬಿಡ್ಸ್ಕೊಳ್ಳೋದು ಇನ್ನು ಅವಳಿಗೆ ಆಗ್ಬಿಡುತ್ತೆ ಅದು ಮನೆ.
ಏನು ಮಾಡೋಕ್ಕಾಗಲ್ಲ ಬಿಡು, ಏನೇನು ಮಾಡೋಕ್ಕಾಗದು, ಸುಮ್ಮನೆ ಇರಬೇಕಷ್ಟೇ. ಸುಮ್ಮನೆ ಇರಬೇಕು ಅಂತ ಎಷ್ಟು ಕೂಲಾಗಿ ಹೇಳ್ತೀರಾ, ಹೋಗ್ಲಾ ಅದು ಮನೆಯಾಗಾದ್ರೆ. ಇನ್ನೇನು ಮಾಡೋಕ್ಕಾಯ್ತದೆ, ಹೋಗ್ಲಾ ಅಂದರೆ ಇನ್ನೇನು ಮಾಡೋಕ್ಕಾಗಿಲ್ಲ, ಹೋಗೋದೆಯಾ. ಆಯಿತು ಬಿಡಪ್ಪ, ನನಗೇನು ನಿಮ್ಮನೆ ತಾನೇ, ನನಗೇನು ಏನಾದರೂ ಮಾಡ್ಕೊಳ್ಳಿ, ಇಷ್ಟೇ ಅಗರವಾಗಿ ಇದ್ದಿದ್ದೇನೆ. ಅವ್ರಿವ್ರು ಬಂದು ಆ ಮನೆ ಆವರಿಸ್ಕೊಂಡಿರೋದು. ನಿಮ್ಮ ಅಪ್ಪ ಅಮ್ಮನಿಗಾದ್ರೆ ಪರಿಜ್ಞಾನ ಇರಲಿಲ್ವ ಸೈನ್ ಹಾಕ್ಕೊಡ್ಬೇಕಾದ್ರೆ? ಇವರೇ ಬಲವಂತ ಮಾಡಿ ಹಾಕ್ಕೊಟ್ರಂತೆ ಸೈನ. ಅಲ್ಲ ಯಾವ ಥರ ಆಗುತ್ತೆ ಅನ್ನೋದು ಪರಿಜ್ಞಾನ ಇಲ್ದೇ ಇವಾಗ ಏನೋ ನಮ್ಮದೇ ತಪ್ಪು ಅನ್ನೋ ಥರ ಮಾತಾಡ್ತಾರೆ. ಇವ್ರು ಏನಿಗೆ ಸೈನ್ ಹಾಕ್ಸ್ಕೋಬೇಕಾಗಿತ್ತು? ಇದ್ದಂಗೆ ಇರ್ತಿತ್ತು, ಮನೇನ ಕಟ್ಕೋಬೋದಾಗಿತ್ತು. ಅವ್ರನ್ನ ಕಟ್ಸ್ಕೊಳಕ್ಕೆ ಹೇಳಿದ್ದು, ಕಟ್ಸ್ಬಿಟ್ರು ಅಂದ್ಬಿಟ್ಟು ಜಾಗನೂ ಸೇರಿ ಮನೇಲಿ ಬರೆದು ಕೊಟ್ಬಿಟ್ರು. ಇವಾಗ ನಮ್ಮ ಪರಿಸ್ಥಿತಿ ಏನು? ಇಲ್ಲೂ ನಮ್ಮ ಮನೆ ಸ್ವಂತ ಅಲ್ಲ, ಅಲ್ಲೂ ನಮ್ಮ ಮನೆ ಸ್ವಂತ ಅಲ್ಲ, ಎಲ್ಲಿ ಅಂತ ಸಾಯೋದು ಹೋಗಿ ನಾವು? ನೋಡು, ನೀನೇನು ತಲೆಗೆಡ್ಸ್ಕೊಬೇಡ, ಅದೇನು ನಾನು ಸರಿ ಮಾಡ್ತೀನಿ, ಸುಮ್ಮನಿರು ನೀನು ಸ್ವಲ್ಪ ದಿನ. ಇನ್ನೇನಕ್ಕೆ ಹೋಗ್ಲಿ? ನೋಡಿ, ನಿಮ್ಮ ಅಪ್ಪ ಅಮ್ಮ ಮನೇನ ಅವ್ರ ಹೆಸರಿಗೆ ಅಟ್ಲೀಸ್ಟ್ ನಮ್ಮ ಹೆಸರು ಬರೀದಾರ ಸಿಕ್ಕಿಲ್ಲ, ಅವ್ರ ಹೆಸರುಗಾರ ಬರ್ಸ್ಕೊಳ್ಳೋಗಂಟ ನಾನಂತ ಮನೆ ಒಳಗಡೆ ಕಾಲಿಡಲ್ಲ ನಾನು. ಏನಾದರೂ ಮಾಡ್ಕೊಳ್ಳಿ. ಏನಾದ್ರು ಮಾಡಮ್ಮ, ನನಗೇನು ಇರು ಇಲ್ಲೇನೆ, ನಾನೇನು ಬೇಡ ಅನ್ನ. ಇದೊಳ್ಳೆ ಸರಿ ಐತಲ್ಲ ನಿಂದೊಳ್ಳೆ, ನೀನು ಹೋದ್ರಷ್ಟು ಇದ್ರಷ್ಟು ನಿನ್ನ ಇಷ್ಟ, ಎಲ್ಲರೂ ಇರು, ಸುಮ್ಮನೆ ನನ್ನ ತಲೆ ತಿನ್ಬೇಡ ಅಷ್ಟೇ. ಹೌದು, ನಾನು ತಲೆ ತಿಂತೀನಿ. ಅವ್ರು ಮಾಡೋದು ದೊಡ್ಡ ಸರಿ ಮಾಡ್ತಾರೆ ನಿಮ್ಮ ಅಪ್ಪ ಅಮ್ಮ. 150 ಸಲ ಫೋನ್ ಮಾಡ್ತಾವ್ರೆ ಅಂತ ಇದ್ದೀರಾ, ಎತ್ಬಿಟ್ಟು ಮಾತಾಡ್ಬೇಕಲ್ವ, ಇಷ್ಟೆಲ್ಲ ಮಾತಾಡೋದು ನೀವು? ನಾನು ಮಾತಾಡ್ತೀನಿ, ನಾನು ಸುಮ್ಮನಿರು, ನೀನು ಟೆನ್ಷನ್ ಮಾಡ್ಕೊತಿದ್ದೀನಿ ನೀನು. ನಾನು ಮಾತಾಡೋ ಗೊತ್ತು ನನಗೆ, ನಾನು ಮಾತಾಡ್ತೀನಿ, ಸುಮ್ಮನಿರು. ಗೊತ್ತಿರೋದಕ್ಕೆ ಈ ಥರ ಆಗಿದ್ದು. ಇವಾಗ ಜಗಳ ಆಡೋಂಥದ್ದು ಏನಿದ್ದದು ಹೇಳಿ? ನಮ್ಗೇನು ಗೊತ್ತಾಗ, ನಮ್ಗೇನು ಗೊತ್ತಿತ್ತಾ ಈ ಥರ ಆಗೋದು ಅಂದ್ಬಿಟ್ಟು? ಈಗೇನು ಆಗಿಲ್ಲ, ಸದ್ಯಕ್ಕಿದ್ದ ಹೊರಗಡೆ ಎಲ್ಲೂ ಹೇಳ್ಬೇಡಿ. ಅದು ಬೇರೆ ನಮ್ಮ ಭಾವನವ್ರು ಗೊತ್ತಾದರೆ ಅವ್ನು ಮೊದಲೇ ನಮ್ಮ ಕಂಡ್ರಾಗಲ್ಲ, ಬಂದು ಮನೆ ಖಾಲಿ ಮಾಡಿಸ್ಬಿಟ್ಟು ಬೀದಿ ತೊಳ್ತಾನೆ ಮೇಲೆ. ಯಾರಿಗೂ ಗೊತ್ತಾಗೋದು ಬೇಡ ಈ ವಿಷಯ. ನಾನು ಯಾರಿಗೂ ಹೇಳಿಲ್ಲಪ್ಪ, ನಾನೇ ಕೇಳಕ್ಕೆ ಹೋಗ್ಲಿ, ನನಗೆ ಗೊತ್ತಿಲ್ವಾ, ಯಾರಿಗೂ ಹೇಳಿಲ್ಲ. ಊಟ ಹಾಕ ಬರಲಾ? ಯಾವ ಊಟನೂ ಬೇಡ, ಏನು ಬೇಡ, ಕೇಳಿದಷ್ಟು ನನಗೆ ಸಾಕಾದಂಗಾಯ್ತು. ಏನು ಮಾಡೋದು ಅಂತಲೇ ಗೊತ್ತಾಯ್ತಾ ಇಲ್ಲ. ಏನು ಫೋನ್ ಮೇಲೆ ಫೋನ್ ಮಾಡಿ ತಲೆ ತಿಂತಾ ಇದ್ದಾರೆ. ಅದೇನು ಹೋಗ್ಬಿಟ್ಟು ಬರ್ತೀನಿ ಊರಿಗೆ. ಅದೇ ದುಡ್ಡುಗೋಸ್ಕರ ಮಾಡ್ತಾರೆ ಅಷ್ಟೇ, ಇನ್ನೇನು. ಅದೇನೋ ಶಾಂತ ಹತ್ರ ಇಸ್ಕೊಂಡು ಕಟ್ಟಿದಾರಂತೆ ಅಮೌಂಟ್ನ, ಅದನ್ನೆಲ್ಲ ವಾಪಸ್ ಕೊಡಲಿ ಅಂತ ಮಾಡ್ತಾ ಇದ್ದಾರೆ. ಅವ್ರಿಗೆ ಹೇಳಿ, ಅವ್ರಿಗೆ ಕುತ್ಕೊಂಡು ಇಬ್ಬರೂ ತಿಂತ ಕುತ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ, ಮೈ ಮುರಿದು ಕೆಲಸ ಮಾಡಿ ಅಂತ. ಎಲ್ಲ ಅವ್ರಿಗಿಂತ ವಯಸ್ಸಾಗಿರೋರೆಲ್ಲ ಕೆಲಸ ಮಾಡೋದಿಲ್ವಾ? ಇವ್ರು ಮಾತ್ರ ಕುತ್ಕೊಂಡು ತಿನ್ಬೇಕಾ? ಏನಂಗೆ ಆಡ್ತಾರೆ? ಏನು ಎಷ್ಟು ಸಂಪಾದನೆ ಮಾಡಿಕೊಟ್ಟಿದ್ದಾರೆ, ಬಿಸ್ನೆಸ್ ಮಾಡಿಸ್ಕೊ, ಒಂದು 20 ಲಕ್ಷ 30 ಲಕ್ಷ ಕೊಟ್ಟು ಬಿಸ್ನೆಸ್ ಹಾಕ್ಕೊಟ್ಟಿದ್ದಾರೆ ನಿಮಗೆ. ಆ ಬಿಸ್ನೆಸ್ ಮಾಡ್ಕೊಂಡು ಹೋಗ್ತಾ ಇದ್ದೀರಾ ನೀವು? ನಮ್ಮ ಮಗ ಸಂಪಾದನೆ ಮಾಡ್ಕೊಬತ್ತ ನಾವು ಆರಾಮಾಗಿ ಕುತ್ಕೊಂಡು ತಿನ್ನೋಣ ಅನ್ನೋಕ್ಕೆ. ಏನು ಮಾಡ್ಕೊಟ್ಟಿದ್ದಾರೆ ಅವರು? ಕೇಳಿ, ಏನು ಮಾಡ್ಕೊಟ್ಟಿದ್ದೀರಿ ನೀವು ನನಗೆ ಅಂತ. ಸುಮ್ಮನೆ ನೀವು ಮೂಗನ್ ಥರ ಇದ್ದರೆ ಆಗಲ್ಲ, ಅಟ್ಲೀಸ್ಟ್ ಬಾಯ್ಬಿಟ್ಟು ಮಾತಾಡಬೇಕು ನೀವು. ಮಾತಾಡೋದ ಇವತ್ತು ಹತ್ತಿರ ಕಾಪಿಗೆ ಚಂದಾಗಿ ಉಗಿದ್ಬಿಡ್ತೀನಿ ಬಡ್ಡೆವೇನ. ಸುಮ್ಮನೆ ಕಷ್ಟ ಸುಖನೇ ಅರ್ಥ ಮಾಡ್ಕೊಳಕ್ಕಿಲ್ಲ. ನಮ್ಮ ಕಷ್ಟ ನೋಡ್ರಿ ಹಿಂಗೆ ಹಾಕುಂತದೆ. ಈಗ ನನ್ನ ಮಗನ ಕತೆ ಹಂಗೆ, ಮಕ್ಕಳಿಲ್ಲ, ಏನೂ ಚಿಂತೆ ಇಲ್ಲ, ಅವ್ರದ್ದೇ ಒಂಥರ ಸೋಕಿ ಬಡ್ಡೆವೇನ. ತಿಂಗ್ಳಿಗೆ 5,000 ರೂಪಾಯಿ ಜೋಡಿಸ್ಬಿಟ್ಟು ಕಟ್ಟಕ್ಕಾಗಿಲ್ಲ ಅಂದ್ರೆ ಇಬ್ಬರು ಇಟ್ಕೊಂಡು ನೋಡಿ ನಮ್ಮನೆ ಹಂಗೆ ಜೀವ ತೆಗಿತಿದ್ದಾರೆ ಅಂದ್ಬಿಟ್ಟು. ನೀವು ಕೊಟ್ಟಿರೋ ಸದ್ರ ಅವ್ರೇನು ನಮಗೇನು ಬೇಕಾದಷ್ಟು ಮಾಡಿ ಇಟ್ಟಿಲ್ಲ, ಆರಾಮಾಗಿ ಕುತ್ಕೊಂಡು ತಿನ್ನೋಕ್ಕೆ ಅವರು. ಹೇಳಿ ಇಬ್ಬರು ಕೆಲ್ಸಕ್ಕೆ ಹೋಗಿ ಅಂದ್ಬಿಟ್ಟು, ಸುಮ್ಮನೆ ನೀವೇನಿಗೆ ಸಾಯ್ತೀರಾ? ಓಟ್ ಬರ್ತೀನಿ, ಸುಮ್ಕಿರು, ಓಟ್ ಬರ್ತೀನಿ. ಸುಮ್ಮನೆ ಆದ್ರೂ ಸರ್ ಬರೀಕಿಲ್ಲ ಇದು. ಫೋನ್ ಪದೇ ಫೋನ್ ಮಾಡಿಬಿಡಿ, ನಾನು ಕೆಲಸ ಮಾಡ್ತಾ ಇರ್ತೀನಿ ಅಂದ್ಬಿಟ್ಟು ಚೆನ್ನಾಗಿ ದುಡ್ಡು ಬರ್ತೀನಿ, ಸುಮ್ಕಿರು. ಏನತ್ತಾಗ ಈ 150 ಸತಿ ಫೋನಾಗ ಮಿಸ್ ಕಾಲಾಗವೆ, ನೋಡಿಬೇಕಾದ್ರೆ ತೆಗ್ದು ನೀನು. ಹಿಂಗಾದ್ರೆ ಹೆಂಗೆ ಮಾಡೋದು? ಅದು ಕೆಲಸ ಮಾಡತ್ತಾವು ಮಾಡೋದು ಹೇಳಿದ್ರೆ ಒಂಚೂರು ಜ್ಞಾನ ಬೇಡವಾ? ಅವ್ರಿಗೆ ಮಕ್ಕೆ ಮಂಗಳಾರತಿ ಮಾಡಿದಾಗಲೇ ಗೊತ್ತಾಗೋದು. ಹೋಗಿ ಮಂಗಳಾರತಿ ಮಾಡ್ಬಿಟ್ಟು ಬನ್ನಿ, ಅವಾಗ ಅವ್ರು ಅರ್ಥ ಮಾಡ್ಕೊತಾರ ನೋಡೋಣ. ಅವ್ರು ಏನು ಜನಗಳು, ಅವರು ಏನು 1 ಸಲ ಮಾಡಬೇಕು 2 ಸಲ ಮಾಡಬೇಕು, 150 ಸಲ ಫೋನ್ ಮಾಡ್ತಾರಾ? ಸಾಕೋ, ಡಾಕ್ಯುಮೆಂಟ್ಸ್ ಒಳಗಿಡು, ನಾನು ಓಟ್ ಬರ್ತೀನಿ. ಸರಿ ರೀ, ಆಯಿತು. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.